ಜಯ 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 ಸಿದ್ಧನಾಟ ಶಿವನಾಟ ಓಂ ಛೇ ಮತ್ತೆ ಬಾ ನೆಸ್ಬಿಡಿ ಮಲ್ಲಮ್ರಿ ನಿನ್ನೆ ಸಿಕ್ಕಳ ನೆಸ್ಬಿಡಿ ತಿಕ್ಕಿ 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 ನತ್ತಿ ಪಿತ್ತಿಗೇರಿ 2 ಚೆರಿಗೆ ನೀರು ಕುಡ್ದು 3 ಚೆರಿಗೆ ಮಜ್ಜಿಗೆ ಕುಡ್ದು ಸುಡುಗಾಡ್ಯಾಗ ಬಕ್ಬಾರ್ಲಿ ಬಿದ್ದಕ್ಕೆ 27 ಮಂದಿಗೆ ದೆವ್ವಾಗಿ ಕಾಡ್ತಿದ್ಲು ಅರಮಲ ತಿರಮಲ ಹೋಗ್ಬಿಡ ಹಕ್ ಘಟಲಿಂಗ ಮಠಲಿಂಗ ಆತ್ಮಲಿಂಗ ಅನಭೋಗಲಿಂಗ ಲಿಂಗ ಮಧ್ಯಂ ಜಗತ್ತೇ ಸರ್ವಂ ಶಿವ ಶಿವ ಶಂಭೋ ಕೊಪ್ಪೆ ಕೊಪ್ಪೆ ಓಂ ಎಡಮುರುಗಿ ಬಲಮುರುಗಿ ಇದು ಎಡಮುರುಗಿ ಬೇರೆ ಅಂತ ಸಾ ಇದು ಮುಟ್ರಿ ಸಾ ಇದು ಎಡಮುರುಗಿ ಬೇರು ತಲಾಂತರದಿಂದ ಬಂದಂಥ ಬೇರು ಸರ್ ಆ ಬೇರಿನಿಂದ ಎಲ್ಲ ಅಂತ್ರವಿದ್ಯೆ ತಂತ್ರವಿದ್ಯೆ ಮತ್ತಂತ ಇದೇನಿಲ್ಲ ಮಾಟ ಮಾಯ ಮಂತ್ರ ಅಲ್ಲ ಕೈ ಚಳಕ ಚಮತ್ಕಾರ ಮನೋರಂಜನಕ್ಕಾಗಿ ಜಯ 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 ಕರಗು ತಿನ್ನು ಊದು ಮಂತ್ರಿಸು ಸಿದ್ಧನಾಟ ಶಿವನಾಟ ಮಾಸ್ತರ್ ನಾಟ ಶಾಲೆಗಂತೆ ಹುಡ್ರಾಟ ಅಂಗಳದಾಗಂತೆ ಸಿದ್ಧನಾಟ ಜೋಳಿಗಾಗಂತ್ರಿ ಅಮ್ಮವ್ರ ಆಟ ಅಡಿಗೆ ಮನೆಯಾಗಂತೆ ಹುಡ್ರಾಟ ಅಂಗಳದಾಗಂತೆ ಇದು ಸಿದ್ದಯ್ಯ ನಿಮ್ಮದು ನಮ್ಮದು ಕೈ ಚಳಕ ಒಂದು ಕಲೆ ಇದು ನಾವು ತೋರಿಸ್ತಾ ಇರ್ತೀವಿ ರೀ ಕಲೆ ನಮ್ಮದು ಆದಿ ಬುನಾದಿಲಿದ್ದಂಥ ಬಂದಂಥ ಒಂದು ಸುಡುಗಾಡು ಸಿದ್ಧರ ನೃತ್ಯ ಒಂದು ಕಲೆ ಕೈ ಚಳಕ ತೋರಿಸ್ತೀವಿ ನರಸಮ್ಮ ಜಯ 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 ಕರಗು ತಿನ್ನು ಊದು ಮಂತ್ರ ಸುಕ್ಕೊಡ್ರಿ ಅದು ಬೇರೆ ಎಡಮುರುಗಿ ಬೇರು ಎಡಮುರುಗಿ ಬೇರು ರೀ ಸಭೆಕ್ಕೆ ನಿಮ್ಮಲ್ಲಿ ಇದು ಒಂದು ಆಟ ಇದರಲ್ಲಿ ಹಾಕ್ತೀವಿ ರೀ ನಾವು ಬಾಲ್ ಇದು ಬಾಲ್ ಹಾಕ್ತೀವಿ ಮುಚ್ತೀವಿ ಇದು ಓಂ ಕಟ್ಟ 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 ಓಂ ವಿರೂಪಾಕ್ಷೇಶ್ವರ ಛೇ ಇದು ಮತ್ತೆ ತೆಗಿತೀವಿ ರೀ ಇದನ್ನು ಇದ್ರೊಳಗೆ ಹಾಕಿದ್ವಿ ರೀ ನಿಮ್ಮ ಕಣ್ಣೆದರಿಗೆ ನಿಮ್ಮ ಸಭೆಯದೊಳಗೆ ನಿಮ್ಮ ಕಣ್ಣೆದರಿಗೆ ಜೋಳಿಗೆಯಾಗ ಹಾಕಿದ್ವಿ ಮತ್ತೆ ಇದ್ರೊಳಗೆ ಹಾಕ್ತೀವಿ ಮತ್ತೆ ಏನೈತಲ್ಲ ಇದ್ರಾಗ ಬರೋಕ್ಕದು ಸಿದ್ಧಯ್ಯನ ಆಟ ಏನಂದ್ರೆ ಕೈ ಚಳಕ ಇದ್ರಾಗ ಬರ್ಬೇಕದು ಓಂ ಛೇ ಮತ್ತೆ ಬಾ ಮತ್ತೆ ಸಿದ್ಧಯಿಂದ ಏನು ಜೋಳಿಗೆ ತೂತು ಗೀತು ಏನಿಲ್ಲ ಬಯಲಾಟ ಮತ್ತೆ ಏನೈತಲ್ಸ ಮತ್ತೆ ಕಳಿಸ್ಬಿಡ್ತೀನಿ ಅದನ್ನು ಮತ್ತೆ ಏನೈತಲ್ಲ ಮೊದಲು ನಿಮಗೆ ಹೆಂಗಿತ್ತು ಖಾಲಿ ತೋರಿಸಿದ್ನಲ್ಲ ಮತ್ತೆ ಹಂಗೆ ಆಗ್ಬೇಕು ಆಯ್ತಾ ಜಯ 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 ಪಕ್ಕ ಕದ್ಲಿ ಅವ ನಾವು ಒಳಗಡೆ ಏನು ಸೌಂಡ್ ಬರ್ತದೆ ಮಲ್ಲಾಡ್ ಚೌಡಿ ಅದ ಆಯಮ್ಮ ಬುರ್ಬುರ್ ತಾಳಿ ಮುರ್ಕಾಸಿನ ತಾಳಿ ಹೊಳಿ ಮಾಡ್ಕೊಂಡ ಗಂಡ ದಿವಾಳಿ ಗುಣಬುರ್ಗ ಗುಣಬುರ ಗುಣ ಬಿಡ ಅಂದ್ರೆ ನೀನು ಕರಗು ತಿನ್ನು ಊದು ಮಂತ್ರಸು ಜಯ 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 ಕರಗು ತಿನ್ನು ಊದು ಮಂತ್ರಸು ನೆಸ್ಬಿಡಿ ಮಲ್ಲಮ್ರಿಕೆ ನಿನ್ನೆ ಸಿಕ್ಕಳ ನಮ್ಮ ಅಜ್ಜವ್ರದ್ದು ಇದಕ್ಕೆ ಹೋಗಿದ್ವಿ ಅಜ್ಜವ್ರು ನಮಗೆ ಹೇಳಿ ಕೊಟ್ಟೋಗ್ಯಾರ ನೆಸ್ಬಿಡಿ ಮಲ್ಲಮ್ಮಕ್ಕಿ ನೆಸ್ಬಿಡಿ ತಿಕ್ಕಿ 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 ನತ್ತಿ ಪಿತ್ತಿಗೇರಿ 2 ಚೆರಿಗೆ ನೀರು ಕುಡ್ದು 3 ಚೆರಿಗೆ ಮಜ್ಜಿಗೆ ಕುಡ್ದು ಸುಡುಗಾಡ್ಯಾಗ ಬಕ್ಬಾರ್ಲಿ ಬಿದ್ದಕ್ಕೆ 27 ಮಂದಿಗೆ ದೆವ್ವಾಗಿ ಕಾಡ್ತಿದ್ಲು ಯಾರಿಗೆ ಕಾಡ್ತಿದ್ಲು ಅಂದ್ರೆ ದಿನ ನೆಸ್ಬಿಡಿ ತಿಕ್ತಾರೆ ನೋಡಿ ಹೆಣ್ಮಕ್ಳಿಗೆ ಕಾಡ್ತಿದ್ಲಿ ಅಮ್ಮ ಲಾಸ್ಟ್ ಕೊಪ್ಪತ್ತು ಗುಡ್ಡದೊಳಗೆ ಹೋಗಿ ವಶಿ ಮಾಡ್ಕೊಂಡು ಇದನ್ನ ಕಳಿಸ್ಬಿಡನ್ರಿ ಜಯ 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 ಪೋ 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 ಹೇಳು ಜಯ 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 ಕೂಂದ್ರು ಹೋಗಿ ಬಿಡ ಜಯ ಜಯ ಗಾತಕನ ಬುದ್ಧಿ ಇಸಗಾತನ ಬುದ್ಧಿ ಗಜಗ ಗಜಕಾಯಿ ಜಯ 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 ಕರಗು ತಿನ್ನು ಊದು ಮಂತ್ರಸ್ಸು ಮತ್ತೆ ಜೋಳಿಗೆಲ್ಲ ಹುಡುಕ್ಯಾಡ್ರೆ ಮತ್ತೆ ಒಂದು ಬೀಜ ಮಣಿ ಸಿಕ್ಕೈತ್ರಿ ಈ ಬೀಜ ಬೆಂಕಿಯಲ್ಲಿ ಹಾಕಿದ್ರೆ ಸುಟ್ಟು ಹೋಗ್ತೈತಿ ನೀರಲ್ಲಿ ಹಾಕಿದ್ರೆ ತೇರ್ತೈತಿ ಈ ಬೀಜಕ್ಕೆ 3 ಮಂತ್ರ ಶಬದೊಳಗೆ ಕರಿ ಅರಮಲ ತಿರಮಲ ಹೋಗ್ಬಿಡ ಹಕ್ ಮತ್ತೆ ಬಾ ಲಕ್ಷ್ಮಿ ನೋಡ್ ಸರ್ ಕೈ ಹಿಡಿದು ನೋಡ್ರಿ ಕಾಸು ಬೀಜ ಬೀಜ ಒಂದು ಬೀಜದಲ್ಲಿ
ಕುರುಬ ನಾಗಮ್ಮ 7 ಮಂದಿ ಮುತ್ತೈದರಿಗೆ ದೇವ ಕಾಡ್ತಿದ್ಲಿಕ್ಕೆ ಕುರುಬರ ನಾಗಮ್ಮ ಅಂತ ಗೊತ್ತಿಲ್ಲ ಹೌದಾ 4 5 4 ಜಯ 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 ಕರಗು ತಿನ್ನು ಊದು ಮಂತ್ರಸು ಆ ಮಂತ್ರ ಈ ಮಂತ್ರ ಸಿದ್ಧನಾಟ ಶಿವನಾಟ ಅವ್ರದ್ದು ಕಲೆ ಚೆನ್ನಾಗಿತ್ತು ರೀ ಇದಕ್ಕಿನ್ನ ಓ ಮತ್ತೆ ಬಾ ಓಂ ನಮಃ ಶಿವಾಯ ಮತ್ತೆ ಜೋಳಿಗೆಲ್ಲ ಹುಡುಕ್ಯಾಡಿದ್ರೆ ಮತ್ತೆ ಒಂದು ಬೀಜ ಮಣಿ ಸಿಕ್ಕೈತ್ರಿ ಅಪ್ಪ ಈ ಬೀಜಕ್ಕೆ 3 ಮಂತ್ರ ಹಾಕಿ ಇಗೋ ಬೀಜ ಬೀಜ ಇದೆ ಇಲ್ಲಿ ಬೀಜ ಇದು ಒಂದು ಬೀಜ ಬೀಜ ಇದೆ ಈ ಸಲ ಏನು ನಾನು ಯಾಮಾರಲ್ಲ ಈ ಸಲ ನೋಡ್ತೀನಿ ಮತ್ತೆ ಬಾ ಛೇ ಅರ 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 ಈಶ್ವರ ಘಟಲಿಂಗ ಮಠಲಿಂಗ ಆತ್ಮಲಿಂಗ ಅನಭೋಗಲಿಂಗ ಲಿಂಗ ಮಧ್ಯಂ ಜಗತ್ತೇ ಸರ್ವಂ ಲಿಂಗೇಶ್ವರ ಘಟಲಿಂಗ ಮಠಲಿಂಗ ಆತ್ಮಲಿಂಗ ಅದು ಕಲ್ಲು ನಾಗರ ಕಂಡರೆ ಹಾಲನ್ನು ಎರೆಯುವರು ದಿಟವಾದ ನಾಗರ ಕಂಡರೆ ಕಲ್ಲಿಂದೊಡೆದು ಕೊಲ್ಲೆನ್ನೋರು ಉಣಲಾರದ ಲಿಂಗಕ್ಕೆ ನಿವೇದನೆ ನೀಡುವರು ಉಣುವಂತ ಜಂಗಮನು ಮನೆಗೆ ಬಂದರೆ ಹತ್ತ ನಡೆಯಲು ಲಿಂಗ ಮಧ್ಯಂ ಜಗತ್ತೇ ಸರ್ವಂ ಪರ್ಫೆಕ್ಟ್ ಇದೆ ಮುರುಗಂದ ಗುಣಮುರುಗ ಗುಣ ಬಿಡಂದ್ರೆ ಮಾಡ್ಕೊಂಡು ಗಂಡನ್ ಬಿಟ್ಟೆ ನನ್ನ ಗುಣ ಬಿಡೋದಿಲ್ಲ ಅಂತ ಇಲ್ಲಿ ಏನಂತದೆ ಗುಣಮುರುಗ 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 ನೀನು ಗುಣ ಬಿಡಂದರೆ ಮಾಡ್ಕೊಂಡು ಗಂಡನ ಬಿಡ್ತೀನಿ ನೀನು ಗುಣ ಬಿಡಲ್ಲ ನನ್ನ ಗುಣ ಬಿಡಲ್ಲ ಅಂತೈತ್ರಿ ಬುರ್ಬುರ್ ತಾಳಿ ಮುರ್ಕಾಸಿನ ತಾಳಿ ಮಾಡ್ಕೊಂಡು ಗಂಡ ದೀವಾಳಿ ಅಂತ ಅಯ್ಯೋ ಹೋಯ್ಡು ಪಾಯ್ಡು ಜಯ 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 ಕೊಟ್ಟಂತ ಮದುವೆ ಯಾಕಂದ್ರೆ ಕಲೆ ಬಿದ್ರ ಹೇಳ ಈ ಹುಡುಗಿ ಐತಲ್ಲ ಇಲ್ಲಿ ಐತಲ್ಲ ಅದ ಹುಡುಗಿನ ನಾನ ಮಾಡ್ಕೊಳೋದು ಬ್ಯೂಟಿಫುಲ್ ಇದು ನೋಡ್ರಿ ಹಿಂಗೆ ಹೇಳಿದ್ರೆ ಬರ್ತೈತ್ರಿ ಹಿಂಗೆ ಹೇಳಿದ್ರೆ ಬರ್ತೈತಿ ಹಾರಾಕ ರೆಕ್ಕೆ ಇಲ್ಲ ಓಡ್ಲಿಕ್ಕೆ ಕಾಲಿಲ್ಲ ನೋಡಕ್ಕೆ ಕಣ್ಣಿಲ್ಲ ಏನಂತಾರ ಇಂಗ್ಲಿಷ್ನಲ್ಲೇ ಕೊಕ್ಕನಾಟ್ ನಂತರ ತೆಲುಗಲ್ಲೇ ಟೆಂಕಾಯಿ ಕನ್ನಡದಲ್ಲಿ ತೆಂಗಿನಕಾಯಿ ಆದ್ರೆ ಉಡಕ್ಕೆ ಇದಕ್ಕೊಂದು ಮಂತ್ರ ಹರಮಲ್ಲ ತಿರುಮಲ್ಲ ಓಮಲ್ಲ ಹೋಗಂದ್ರೆ ಹೋಗ್ಬೇಕು ನಿಲ್ಲಂದ್ರೆ ನಿಲ್ಬೇಕು ಬಾ ಅಂದ್ರೆ ಬರ್ಬೇಕು ನಡ್ಸಪ್ಪ ಓಂ ಬರ 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 ಕಟ 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 ಛೇ ನಿಂತು ಬಿಡಲಿ ನೋಡಿ ಗಂಟು ಹಾಕಿದೆ ಇಲ್ಲ ನೋಡ್ರಿ ಸರ್ ನೋಡು ಸಾಹೇಬರು ಬಂದಿದ್ದಾರೆ ಕಲಾ ಮಾಧ್ಯಮದ ಕಲಾ ಮಾಧ್ಯಮದವರು ಬಂದಿದ್ದಾರೆ ಇವತ್ತು ನಮ್ಮ ಹಿರಿಯರಾದಂಥ ಇರ್ಪಾಕ್ಷಪ್ಪ ಅವರ ಒಂದು ಸಂತಾಪ ಅವರ ಕಷ್ಟಗಳನ್ನು ಅವರು ಬೆಂಗಳೂರಿಂದ ಇವತ್ತು ಬಂದರೆ ಅವರಿಗೊಂದು ಸಲಾಮ್ ಕೊಡು ಮತ್ತೆ ನಮ್ಮ ಎಲ್ಲ ಸಮಾಜದ ಗುರು ಹಿರಿಯರಿಗೆ ಒಂದು ಸಲಾಮ್ ಕೊಡು ಆದ ನಮ್ಮ ಇರ್ಪಾಕ್ಷಪ್ಪ ಹಿರಿಯ ಕಲಾವಿದರು ಅವರು ಶಿವನ ಸನ್ನಿಧಿಗೆ ಸೇರಿದರೆ ಅವರಿಗೂ ಒಂದು ಸಲಾಮ್ ಕೊಡು ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ SK ಚೌಡಪ್ಪನವ್ರಿಗೊಂದು ಸಲಾಮ್ ಕೊಡು ಮತ್ತೆ ಊಟ ಹೇ ಮತ್ತೆ ನಿಂತು ಬಿಡು ಆಯ್ತು ನೋಡು ಸಭೆ ನೋಡಲಿಕ್ಕೆ ಒಂದು ಸಲಾಮ್ ಕೊಡು ಮತ್ತೆ ಇಲ್ಲಿ ಎಲ್ಲ ಕಲಾ ಪ್ರೇಕ್ಷಕರ ಅಭಿಮಾನಿಗಳ ಪರವಾಗಿ ಒಂದು ಸಲಾಮ್ ಕೊಡು ಮತ್ತೆ ಇನ್ನೂ ಒಂದು ನಮಸ್ಕಾರ ಕೊಡು ಸರಿ ಬಿಡು ಮತ್ತೆ ನೋಡು ನೋಡಿದ್ರ ಸರ ನೀವು ಹೇಳಿದ್ ಕೇಳ್ತದ್ದು ಹೌದು ಕೋಕೋನಟ್ ನೋಡು ಅದಕ್ಕೆ ಹಾರ್ಲಿಕ್ಕೆ ರೆಕ್ಕಿಲ್ಲ ನೋಡ್ಲಿಕ್ಕೆ ಕಣ್ಣಿಲ್ಲ ಓಡ್ಲಿಕ್ಕೆ ಕಾಲಿಲ್ಲ ಆದ್ರೂ ಕೂಡ ತೆಲುಗಲ್ಲಿ ಅದಕ್ಕೆ ಏನಂತಾರೆ ಟೆಂಕಾಯಿ ಕನ್ನಡಲೇ ತೆಂಗಿನಕಾಯಿ ಇಂಗ್ಲೀಷ್ಲೇ ಕೊಕ್ಕನಾಟ ಅದಕ್ಕೆ ಯಾವುದಿಲ್ಲ ಅದಕ್ಕೆ ಗುರುವಿನ ಮಂತ್ರ ನಮ್ಮ ಇರ್ಪಾಕ್ಷ ತಾತನವರ ಮಂತ್ರ ಒಂದು ಸಲಾಮ್ ಕೊಡು ಎಲ್ಲ ನಮ್ಮ ಕಲಾ ಮಾಧ್ಯಮದವರಿಗೆ ಒಂದು ಸಲಾಮ್ ಕೊಡು ಹೇಳಪ್ಪ ಸಾಲ ನಮ್ಮ ಹೆಸರು ನೋಡ್ರಿ ಸುಡುಗಾಡ ಸಿದ್ಧರು ಜಾನಪದ ಕೈಚಳಕ ಮನೋರಂಜನಾ ಕಲಾವಿದರು ಅದು ನಾವು ಪ್ರಥಮವಾಗಿ ಬುದ್ಧ ಬಸವ ಅಂಬೇಡ್ಕರನ್ನು ಮತ್ತು ನಮ್ಮ ಗುರುಗಳಂತಕ್ಕಂಥ ಇರ್ಪಾಕ್ಷಪ್ಪನವ್ರನ್ನು ಹಿರಿಯ ಕಲಾವಿದರನ್ನು ನಾನು ಅವರಿಗೆ ನಮನವನ್ನು ಸಲ್ಲಿಸುತ್ತಾ ನನ್ನ ವೈಯಕ್ತಿಕವಾದಂಥದ್ದು ಏನಂದರೆ ನಮ್ಮ ಹೆಸರು ಮನೋರಂಜನಾ ಕಲಾವಿದರಾದಂಥ ಹಾಗೂ ಹೊಸಪೇಟೆ ತಾಲೂಕು ಸಮಾಜ ಕ್ಷೇಮ ಅಭಿವೃದ್ಧಿ ತಾಲೂಕು ಸಂಘದ ಅಧ್ಯಕ್ಷರಾದಂಥ ಕಿನ್ನೂರಿ ಶೇಖಪ್ಪ
ಆದರೂ ಕೂಡ ಸಂಘದ್ದು ಮತ್ತು ಸಮಾಜ ಸೇವೆಯಲ್ಲೇ ನಾವು ಕೈ ಎಳೆದ ಕಾರ್ಯಗಳಲ್ಲಿ ತೊಡಗುವಂಥವ್ರು. ಆದರೂ ಕೂಡ ಸ್ವಲ್ಪ ಆವಾಗ ನಮ್ಮ ಹಿರಿಯರ ಜೊತೆಗೆ ನಾವು ಕಲೆಯ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥವ್ರು ನಾವು. ಆದರೂ ಕೂಡ ಈಗ ಪ್ರಪ್ರಥಮವಾಗಿ ನಮ್ಮ ಕಲಾ ಮಾಧ್ಯಮವರ ಮುಖಾಂತರ ನಾನು ಒಂದು ನಾಮಸ್ಮರಣೆಯ ಮೂಲಕ ಒಂದು ಗುರುವಿನ ಸ್ತೋತ್ರವನ್ನು ಈ ಸಂದರ್ಭದಲ್ಲೇ ಮಾಡಲು ಇಷ್ಟಪಡ್ತೇನೆ. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ವೋ ಜಂಬ ಫಲಸಾರ ಭಕ್ಷಿತಂ ಉಮಾಸುತ ಶೋಕ ಕಾರಣಂ ನಮಾಮಿ ಮೇ ವಿಘ್ನೇಶ್ವರ ಪಾದ ಪಂಕುಜಂ ಶುಕ್ಲಂ ಭರದ್ರಂ ವಿಷ್ಣುಂ ಶಶಿಭರದಂ ಚತುರ್ಭುಜಂ ಉಸಾನಭೋವನಂ ಆತ್ಮಂ ಪರಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದಂದೋದತ್ತಂ ಗಗನ ಸುರ್ದಿಶಂ ತತ್ವಮಾಶಿದಿ ಲಕ್ಷ್ಯಂ ಏಕಂ ನಿತ್ಯಂ ಹಿಮಾಲಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತ ತ್ರಿಗುಣಯುತಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುತೇ ಸ್ಮಯೇಶ್ವರ ಗುರುವೇ ನಮಃ. ಏಳು ಗಿರಿಜಾರಮಣನೆ ಏಳು ಋಗಾಭರಣನೆ ಏಳು ಗಂಗಾಧರನೆ ಏಳು ಮನ್ಮಥ ಸವರನೆ 777 ಅಮರಗಣಗಳ ನಿನ್ನ ಲೋಕಕ್ಕೆ ಬಂದರೇಳಯ್ಯ. ಬಸವಣ್ಣ ಚೆನ್ನ ಬಸವಣ್ಣ ಮಡಿವಾಳ ಕುಶಲ ಮಾತ ಕಿನ್ನೂರಿ ಬ್ರಹ್ಮಯ್ಯ ಕಲಿಕಾತ ವಸದಿ ಹೋಳ್ಕೆಂಬಯ್ಯ ಭೋಗಣ್ಣ ಸತ್ಯಣ್ಣ ಮಂಚಣ್ಣ ರೇವಣ್ಣ ಮುಸುಂಡಿ ಚೌಡಯ್ಯ ಮುದಿನೂರು ದಾಸಯ್ಯ ಹಸೆಯ ಮಸ್ತಕ ಮಾಚಯ್ಯಗಳ ನಿಮ್ಮಡಿಗೆ ಬಂದರೇಳಯ್ಯ. ದರಳ ದಾಕ್ಷಿಣ ಕೊಂದ ವೀರೇಶನು ಬಂದ ವರಸಿಸು ಕುಮಾರ ಶಿಳಿದ ನಂದೇಶ್ವರನು ಬಂದ ತರಳ ತಾರ್ಕನ ಸಂಹರಿಸಿದ ಷಣ್ಮುಖನು ಬಂದ ಗರಡು ಗಾಂಧರ್ವ ವಿದೋದರ ನಾರದ ಸರಸ್ವತಿ ಭೃಂಗೇಶ ಅರಿವೇಶ ಹರಿ ಬ್ರಹ್ಮ ಸುರುಪತಿಗಳ ಬಂದರೇಳಯ್ಯ. ಓಂ ಗಣಾಧೀಶ ನಮಸ್ತಿತೆ ಶಾರದಂ ಚೈಸ್ವರೂಪಿಣೆ ಜಯದೇವ ಚಿದಾನಂದ ಶ್ರೀ ವಿದ್ಯೆ ಪರಮೇಶ್ವರಿ ವಿಜಯಾತ್ಮಬೋಧಿ ಸಂತುಷ್ಟಿ ವಂದಿತಂ ಶಿವಶಂಕರಿ ನಮಾಮಿ ಮೇ. ಹರಿಹರಿಯ ಬ್ರಹ್ಮಾದಿಗಳು ಹರಿಯ ನೇತ್ರ ಕಮಲವಂತರಿಸಿ ಚರಿಸಿದ ಪಾದ ಸರಿಸಿ ಜೋತವಿಗೆ ವರ ಒತ್ತಿದ ಪಾದ ಸುರುಮುನೆಗಳ ಬಿಡದೆ ಪೂಜಿಸಿದ ಶ್ರೀಪಾದ ಪರಮ ಪರಿತರ ಘನಭರಿತ ಪಾದ ಮಂದಾರಗಿರಿಯಲ್ಲೇ ಮೂರ್ತಿ ಮಾಡಿದ ಪಾದ ಅಂಧಕ ಸೂರ್ಯನ ತುಳಿದ ಪಾದ ನಂದಿನೇರುವ ಪಾದ ಇಂದು ಶೋಭಿತ ಪಾದ ಸಿಂಧು ಬಲ್ಲಾಳ ಒಂದನೇ ಪಾದ ದುರುಳ ರಾವಣನು ಸಿರವ ದರಳಿಗೊತ್ತಿದ ಪಾದ ಶ್ರೀಯಾಳನ್ನ ಗೋಣು ಕೊರೆಗೆ ಕೊಯ್ಸಿದ ಪಾದ ಕುಂಬಾರನ ಮುಂದೆ ಕುಣಿದಾಡಿದ ಪಾದ ವಸತಿಯೊಳ ಈ ಪಾದ ಅರುಸು ಪಾದ ದಸರಯ್ಯ ದಾಸಯ್ಯ ಪಿಡದ ಮೋಹದ ಪಾದ ದೇಶ ದಿಕ್ಕಿನೋಳ ಅಸಮವಲ್ಲದ ಪಾದ ನನ್ನಯ್ಯನಾದಯ್ಯ ಸುರಣಿ ಒಳಗಿರುವ ಪಾದವನ್ನು ತಂದೆಗಳ ನಂಬಿದಂಥ ಪಾದ ಚೆನ್ನಯ್ಯನವರಿಗೆ ಮುಕ್ತಿ ತೋರಿದ ಪಾದ ಇನ್ನುಳಿದ ಗಣಕ್ಕೆಲ್ಲ ಐಕ್ಯ ತೋರಿದ ಪಾದ ನೀಲಲೋಚಿನಿ ಜಂಗಮ ನೋಚಿಸಿದ ಪಾದ ಬಾಲಮ್ಮನ ಪಾದ ಬಾಲಮ್ಮನ ಮಗನ ಪಾದ ಮೇಲಾದ ಶರಣರು ಮನಕ್ಕೆ ಮೆಚ್ಚಿದ ಪಾದ ಇಷ್ಟಲಿಂಗದ ಪಾದ ಸೃಷ್ಟಿಸುವ ಸದ್ಗುರುವಾದ ಮುಟ್ಟು ಎರಗುವ ಜಂಗಮನ ಪಾದ ಅಷ್ಟದಿಕ್ಪಾಲಕರ ಸೃಷ್ಟಿಕರ್ತನ ಪಾದ. ಓಂ ನಮಃ ಶಿವಾಯ ಗುರು ದೇವೋ ಮಹಾದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ಕೊಟ್ಟೂರು ಬಸವಣ್ಣ ಕೂಳಳ್ಳಿ ಗೋಣಿ ಬಸವಣ್ಣ ಉಳಿವಿ ಚೆನ್ನ ಬಸವಣ್ಣ ಒಡೆಮೂಡಿದ ಬಸವಣ್ಣ ಕಲ್ಯಾಣದ ಬಸವಣ್ಣ ಕಲಿಯೋಗದ ಬಸವಣ್ಣ ಚಿಕಟಾಲೂರು ವೀರಣ್ಣ ರಾಚೂರು ವೀರಣ್ಣ ಕಲಬುರಗಿ ಶರಣ ಬಸವೇಶ್ವರ ಶ್ರೀ ಶಂಕರ ಶಿವಹರ ಮಹಾದೇವ ತ್ರಿಲೋಚನ ವಿರೂಪಾಕ್ಷ ಪಂಪಾಪತಿಯ ಅನುಗ್ರಹವಾಗಿ ಹಾಡ ಮಕ್ಕಳಾಗಿ ಉಡ ಬಸವಣ್ಣನಾಗಿ ಬಿತ್ತಂಬ ಕೂರಿಗೆಯಾಗಿ ಕುರಿಂಡು ಕುಂಕುಮವಾಗಿ ಮರಿಯಿಂಡು ಮಾಣಿಕ್ಯವಾಗಿ ಅವರ ಮಾಡಿದ ದಾನ ಧರ್ಮಗಳ ಸದಾಕಾಲ ಶಿವನ ಶಿಖರಕ್ಕೆ ಬೆಳಕಾಗಲಿ. ಸಾಂಬ ಜೈನಂ ಪಾರ್ವತಿ ಶಿವಹರರ ಮಹಾದೇವ. ಈಗ ಈ ಶ್ಲೋಕ ಹೇಳ್ತೀರಿ ಪ್ರತಿ ಪ್ರದರ್ಶನದಲ್ಲೂ ಎಷ್ಟು ಜನ ಇರ್ತೀವಿ? ಒಂದು ಸುಡುಗಾಡು ಸದ್ಯರ ಪ್ರಯೋಗ ಅಥವಾ ಕಲಾ ಪ್ರದರ್ಶನಕ್ಕೆ ಹೋದಾಗ ಎಷ್ಟು ಜನ ತಂಡ ಹೋಗ್ತಾರೆ? 4 ಜನ ಇರ್ತಾರೆ, ಕನಿಷ್ಠ 4-5 ಜನ ಅಂತ ಇರ್ತೀವಿ ಸರ್. ಓ, ನೀವು 120 ಒಬ್ಬರೇ ಇಲ್ಲ ಸರ್, ಒಬ್ಬರು ಇಲ್ಲ ಅಂದ್ರೂ ಇಬ್ಬರನ್ನ ಇರಲೇಬೇಕು ಸರ್. ಒಟ್ಟು ಟೀಮ್ ಸರ್. ಬೆಳಗ್ಗೆ 3 ಗಂಟೆಯಲ್ಲಿ ಎದ್ದುಬಿಟ್ಟು ಈಗೇನು ನಾವು ಶ್ಲೋಕಗಳು ಹೇಳಿದ್ವಿಲ್ಲ, ಉದಯಕ್ಕೆ 5 ಗಂಟೆ 3 ಗಂಟೆಯಿಂದ 5 ಗಂಟೆ ಒಳಗೆ ಶಿವನ ಸದರದಲ್ಲಿ ಶಿಖರಕ್ಕೆ ಬೆಳಕಾಗಲಿ ಅಂತ ಹೇಳಿದ್ವಲ್ಲ, ಅಲ್ಲಿ ಭಗವಂತನ ಆ ಸಮಯದಲ್ಲಿ ಪೂಜೆ ನಡಿಬೇಕಾದ್ರೆ ಊರಲ್ಲಿ ನಮಗೆ ಹಿರಿಯ ದನ ಬರಲಿ, ಕಚ್ಚೋ ಸರ್ಪ ಬರಲಿ, ಕಡಿಯೋ ನಾಯಿ ಬರಲಿ, ಯಾವ ನಮಗೆ ದೇವು ಪೂಡಿ ಪೀಡಿ ಪಿಚಾಶಿ ಯಾವಲ್ಲ, ಸ್ಮಶಾನದಲ್ಲಿ ಹೋಗಿ ರುದ್ರಭೂಮಿಯಲ್ಲಿ ಪೂಜೆ ಮಾಡಿ ಊರಲ್ಲೇ ಪ್ರದಕ್ಷಿಣೆ ಆಗ್ತೀವಿ. ಆದ ನಂತರ ಊರಲ್ಲಿ ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣ ಪ್ರದಕ್ಷಿಣೆ ಮಾಡಿದಾಗ ರಾತ್ರಿ ಬೆಳಗ್ಗೆ 3 ಗಂಟೆಗೆ ಎದ್ದಾಗ ಅವ್ರವ್ರ ಮನೆ ದೇವ್ರು ಈಗ ಹೇಳಿದ್ವಲ್ಲ ಹರಕೆ ಮಾಡಿಸ್ತಾರೆ. ಕೊಟ್ಟು 5 ರೂಪಾಯೋ 10 ರೂಪಾಯೋ 2 ರೂಪಾಯಿ ಅವ್ರ ಧರ್ಮಕ್ಕೆ ತಿಳಿದು ಕೊಡ್ತಾರೆ. ಅವ್ರ ಮನೆ ಮುಂದೆ ಶಂಖನಾದ ಮಾಡಿ ನಾವು ನಾಮಸ್ಮರಣೆ ಮಾಡಿ ಅವರಿಗೆ ಒಂದು ಹರಕೆ ಸಿದ್ಧ ಅಂದರೆ ಹರಕೆ ಮಾಡಿ ಮುಂದೆ ಹೋಗ್ತೀವಿ. ಅದಾದ ನಂತರ ಬೆಳಗಿನ ಜಾವದಲ್ಲಿ ಹೋದಾಗ ಜೋಳ ಆಗಲಿ ಅಕ್ಕಿ ಆಗಲಿ ಏನೋ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ದವಸ ಧಾನ್ಯಗಳು ನಮಗೆ ಕೊಡ್ತಾರೆ. ಅದಾದ ನಂತರ ಏನೈತೆ, ಆಂಧ್ರ ಪ್ರದೇಶದ ಕಡೆ ನಮ್ಮವರೆಲ್ಲ ಹೋಗ್ತಾ ಇದ್ದಾಗ ಅಲ್ಲಿ ಸ್ಮಶಾನದಲ್ಲಿ ಅವ್ರು ಪೂಜೆ ಮಾಡಿಸಿ ನಮ್ಮದು ಮಾಡಿದ ಮೇಲೆ ಅವ್ರು ಅದನ್ನು ಆ ಶಿವನ ಬಿಟ್ಟು ಅವ್ರು ಆಯ್ಕೆ ಇದು ಮಾಡ್ದದ್ದು ಗುಂಡಿಯಲ್ಲಿ ಅಲ್ಲಿ ಮಠನೂ ಮಾಡೋಂಗಿಲ್ಲ. ನಾವು ಮೇಲ್ಗಡೆ ಹೋದ್ರೆ
ನಿರಂಜನಿ ಅಂತಾರೆ, ಶಂಕ್ತಯ್ಯ ಅಂತಾರೆ, ಸುಡುಗಾಡು ಸಿದ್ದಯ್ಯ ಅಂತಾರೆ. ಅಲ್ಲಿ ನಮಗೇನು ಈಗ ಹೇಳಿದ್ವಲ್ಲ ಆ ಕಾರ್ಯಕ್ರಮ ಮಾಡಿ ನಮ್ಮ ಕಾಣಿಕೆಯನ್ನು ಇಸ್ಕೊಂತಿದ್ವಿ. ಈಗೇನು ತಾಂತ್ರಿಕ ಯುಗದಲ್ಲಿ ಅತಾಂತ್ರಿಕ ಬದುಕಾಗಿದ್ದು ನಮ್ಮದು. ಇವತ್ತು ಸರ್ಕಾರ ಏನೋ ಈಗ ಇಲ್ಲಿ ಹೋರಾಟದ ಮೂಲಕ ನಮ್ಮ ಹಿರಿಯರು ಶೇಖಪ್ಪ ಕಲ್ಯಾಣದವ್ರು ಅಂತ ಇದ್ದರು, ಅವರು ಜಿಲ್ಲಾ ಮಾಜಿ ಅಧ್ಯಕ್ಷರೀಗ, ಮತ್ತು ಇನ್ನೂ ಕೆಲವು ಜನ ಹಿರಿಯರು, ಮತ್ತು ಇವರು ಚೌಡಪ್ಪ SK ಅಂತ ಈಗ ಜಿಲ್ಲಾ ಉಪಾಧ್ಯಕ್ಷರಾದಾರ. ನಾವು ಮತ್ತು ಎಲ್ಲ ನಾವು ಒಂದು ಸಂಘಟನೆ ಮೂಲಕ ಒಂದು ಹೋರಾಟದ ಮೂಲಕ ನಾವು ನಮ್ಮ MP ಪ್ರಕಾಶ್ ಮುಖ್ಯಮಂತ್ರಿಗಳಿದ್ದರು ಅವರು ಇದ್ದಾಗ ನಾವು ಹತ್ರದ ಇಲ್ಲಿ ಅಗ್ರಿಬೊಮ್ಮೆ ತಾಲೂಕು ಮೂಲ ನಮ್ಮವರು ಇಲ್ಲಿ ಬಂದು ಈಗ ಸುಮಾರು 20 ವರ್ಷದಿಂದ ಒಂದು ಹೋರಾಟದ ಮೂಲಕ ನಾವು ಇದನ್ನೊಂದು ಪಡ್ಕೊಂಡು ಇವಾಗ ನಮ್ಮ ಸನ್ಮಾನ್ಯ ಸಚಿವರಾದಂಥ ಮಾಜಿ ಆನಂದ್ ಸಿಂಗ್ ಸಚಿವರು ಅವ್ರದ್ದು ಸಹಕಾರ ಐತೆ. ಆದರೂ ನಾವು ಯಾವುದೋ ಒಂದು ಮಾಡ್ಕೊಂಡ್ವಿ. ನಮಗೆ ನೆಲೆ ಇಲ್ಲದ ಜನ, ಎಲೆಮೆರಿ ಕಾಯಂತೆ ಈ ಜನ, ಅಲಿದು ಜೀವನ ಮಾಡುವಂಥ ಜನ. ನಮ್ಮ ಮಕ್ಕಳಿಗೆ ಏನಿಲ್ಲ. ಆದರೂ ನಾವು ಇಷ್ಟು ಕಷ್ಟಪಟ್ಟು ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರು ಬೆಂಗಳೂರಲ್ಲಿ ಸ್ವಯಂ ವಿದ್ಯಾ ಕೆಲಸ ಮಾಡ್ತದಾನೆ ಸರ್. ನಾನು ಕಷ್ಟಪಟ್ಟು ಅದನ್ನೇ ಮಗಂದೊಂದು ಆಸ್ತಿ ಮಾಡಿ ನಿಮ್ಮಂಥರ ಕಡೆಯಿಂದ ದಯಮಯ ಕರುಣೆಯಿಂದ ನಾನು ಹೇಳ್ತಕ್ಕಂಥ ಶ್ಲೋಕದಿಂದ ನಾವು ಮಾಡ್ತಕ್ಕಂಥ ಕಲೆಯಿಂದ ಅವ್ರು ಕೊಟ್ಟಂಥ ಕಾಣಿಕೆಯನ್ನು ದುಂಡಿಗೆ ಮಾಡಿ ಇಲ್ಲಿಂದ ನಾನು ನನ್ನ ಮಗ್ಗ ಓದೋದಕ್ಕೆ ದುಡ್ಡು ಪ್ರಯತ್ನ ಮಾಡಿದೆ. ಅದು ನಮ್ದಲ್ಲಿ ನಿಮ್ಮಂಥರ ಎಲ್ಲ ಸಹಕಾರದಿಂದ. ಇಬ್ಬರು ಗಂಡು ಮಕ್ಕಳು ಸರ್ ನನಗೆ. ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್. ಏನು ಇಲ್ಲ ಈಗ ನಮ್ಮ ಪರಂಪರೆ ಬಿಡಬಾರ್ದು ಅಂತ ನಮ್ಮ ದೊಡ್ಡಪ್ಪರು ಮಾಡ್ತಿದ್ರು. ಅವ್ರು ತೀರ್ಕೊಂಡ್ಮೇಲೆ ಅದೇ ಕಲೆನೇ ನಮ್ಮ ಮನೆಯಲ್ಲೇ ನಮ್ಮ ದೊಡ್ಡಪ್ಪರು ಮಾಡೋಂಥ ಕಲೆನೇ ನನ್ನ ಮಗ ಮಾಡ್ತಾನೆ. ನಾವು ಸ್ವಲ್ಪ ಮಾಡ್ತೀವಿ, ಕಾಯ್ಕೆನೂ ಹಾಕ್ತೀವಿ. ಈ ಕಲೆ ಅಥವಾ ಈ ಕಾಯಕ ಸುಡುಗಾಡ್ಸಿದ್ರೆ ಪರಂಪರೆ ಮನೆ ಹಿರಿಮಗನ ಬರುತ್ತೆ. ಹೌದು ಸರ್, ಕರೆಕ್ಟಾ? ಹೌದು ಸರ್, ಮನೆಯಲ್ಲೇ ಮಾಡಲೇಬೇಕು. ನೀವು ತಮ್ಮ? ನಾನು ನನ್ನ ಮಕ್ಕಳು ಸರ್. ತಮ್ಮ ಇದ್ರಿ? ಹೌದು ಸರ್. ಅಣ್ಣಂಗೆ ಬಂದಿತ್ತು? ಬಂದಿತ್ತು ಸರ್. ಅವರು ಹೋದರು, ಅಲ್ಲಿ ನಮ್ಮ ದೊಡ್ಡಪ್ಪರು ಹೋದರು. ನಮ್ಮ ಅಪ್ಪಾಜಿ ಮಾಡ್ತಿದ್ದಿಲ್ಲ ಅವರೇನು, ಅವರು ರಾಜಕೀಯ ಮನುಷ್ಯರು ಹಂಗೆ ಇದ್ದಿದ್ರು. ಆದರೂ ಕೂಡ ಈಗ ನಾವು ಮಾತ್ರ ಅದನ್ನ ಪರಂಪರೆಯಿಂದ ನನ್ನ ಮಗ ನಾನು ಒತ್ತಡಪೂರ್ವಕ 6ನೇ ಕ್ಲಾಸ್ ಓದಿದ್ದ. ನಾನು ಒತ್ತಡಪೂರ್ವಕವಾಗಿ ಅಲ್ಲಿ ಇಲ್ಲಿ ಕಾರ್ಯಕ್ರಮ, ಈಗ ಇವ್ರನ್ನ ಮಳೆಯರ ಇಲ್ಲಿ ಏನಾರು ಒಂದು ಕಾರ್ಯಕ್ರಮ ಮತ್ತೆ ಇವು 4-5 ಜನ ಹುಡುಗರನ್ನ ಯುವಕರನ್ನೀಗ ಜೊತೆ ಮಾಡ್ಕೊಂಡು ಹೋಗಿ ಅಲ್ಲಿ ಕಾರ್ಯಕ್ರಮಕ್ಕೆ ನಿಂದಿರ್ಸ್ತಾರೆ. ಏನೇ ಇರಲಿ ನೋಡಿ, ಈಗ ರಂಗಣ್ಣ ಸರ್ ನಾಳೆ ಕಾರ್ಯಕ್ರಮಕ್ಕೆ ಒಂದು 6 ಜನ ನೀವು ವೇಷಭೂಷಣ ಮೂಲಕ ಬರೀ ಅಂತ ಹೇಳಿದ್ರು ಸರ್. ಹಂಗೆ ಕಾರ್ಯಕ್ರಮ ಕೊಡ್ತಾರ, ಹೋಗ್ತಿರ್ತೀವಿ. ಇದೇ ಸರ್ ಈಗೇನೈತಲ್ಲ ಕಲೆ ಮಾಡ್ತೀವಿ, ಅಲ್ಲಿಂದ ಶಂಖನಾದ ಮಾಡ್ತೀವಿ. ಶಂಖನಾದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅತಿ ಹಿಂದುಳಿದ ತಳ ಸಮುದಾಯ ಅಂದ್ರೆ ಸುಡುಗಾಡ್ಸಿದ್ದ ಸರ್. ಆದರೂ ಕೂಡ ನಮ್ಮದು ಸುಡುಗಾಡ್ಸಿದ್ರಂದ್ರೆ ಆಂಧ್ರದಲ್ಲಿ ಕಾಟಿಪಾಪಲು, ಮಹಾರಾಷ್ಟ್ರದಲ್ಲಿ ಮಶಾಣ ಜೋಗಿ, ಕರ್ನಾಟಕದಲ್ಲಿ ಸುಡುಗಾಡ್ಸಿದ್ದು. ಇದು ನಮ್ಮ ಮನೆ ಸರ್. ಆಂಧ್ರಕ್ಕೆ ಈ ಕಡೆ ಮಹಾರಾಷ್ಟ್ರ ಎಲ್ಲ ಕಡೆ ಎಲ್ಲೆಲ್ಲಿ ಪ್ರೋಗ್ರಾಮ್ ಇರ್ತಾವೆ ಅಲ್ಲೆಲ್ಲ ನಾವು ಕಾರ್ಯಕ್ರಮ ಮಾಡೋಕ್ಕೆ ಅವ್ರ ಜೊತೆಯಲ್ಲಿ ಹೋಗಿದ್ವಿ. ಮೈಸೂರು ಮಾಡಿದ್ವಿ, ಹಂಪಿ ಉತ್ಸವ ಮಾಡಿದ್ವಿ, ಗಡಿನಾಡು ಉತ್ಸವ ಮಾಡಿದ್ವಿ, ಶಾಲೆ ಕಾಲೇಜುಗಳಲ್ಲೇ ಮಾಡಿದ್ವಿ. ಪ್ರತಿಯೊಂದರಲ್ಲೇ ನಾವು ಕಾರ್ಯಕ್ರಮನ ಗುರ್ತಿಸಿದ್ವಿ. ಆದರೂ ಸುಮಾರು ನಾವು ಹೇಳಿದ್ವಲ್ಲ ಸರ್, 400-500 ಜನ ಮೊನ್ನೆ ಬಂದಿದ್ರು. ತಾಂತ್ರಿಕ ಯುಗದಲ್ಲಿ ಅತಾಂತ್ರಿಕ ಬದುಕು ಸಾಗಿಸುವಂಥ ಸಮಾಜ ಅಂದ್ರೆ ನಮ್ಮದು ಸುಡುಗಾಡ್ಸಿದ್ರು. ಏನು ಸರ್ ಹಾಕೊಂಡಿದ್ವಿ? ಇದು ಪೇಟೆ ಸರ್, ಪೇಟೆ. ಇದು ತುರಾಯಿ ಅಂತಾರೆ ಸರ್, ನವಲಗಿರಿ. ಹಿಂಗೆ ಇಟ್ಕಂದ್ರೆ ಸುಡುಗಾಡ್ಸಿದ್ದು ಎಲ್ಲ ವೇಷಭೂಷಣ ಇದು ಈಗ ಸಿದ್ಧ ಸುಡುಗಾಡು ಸಿದ್ಧ. ಈಗ ಸಿದ್ಧರೊಳಗೆ ಸಿದ್ಧ, ಸುಡುಗಾಡೆ ಸಿದ್ಧ. ಸಾಕಷ್ಟು ಸಲ ನಾವು ತಂಗಡಿ ಸಾರಿಗೆ ಮನವಿಗಳು ಕೊಡ್ತೀವಿ, ಏನೇ ಕೊಡ್ತೀವಿ. ಇವತ್ತಿಗೆ ನಮಗೆ 58-59 ಮಾಸೇಷನ್ ಇಲ್ಲ ಸರ್. ಹಾಕಿ ಕೊಟ್ಟಿದ್ವಿ. ಅದು ಅವರು ಕಾನೂನು ಪ್ರಕಾರ ಇವು ನಮಗೆ ಆಧಾರ್ ಕಾರ್ಡ್ನಲ್ಲಿ ಹೆಚ್ಚು ಕಡಿಮೆ ಹೆಸರುಗಳು ನಮ್ಮ ಶಾಲೆ TCಯಲ್ಲಿ ಒಂದು ಹಿಂಗಿರೋದ್ರಿಂದ ಅದು ಸರಿ ಇಲ್ದಕ್ಕೆ ಕೊಡ್ತಾ ಇಲ್ಲ ಸರ್. ಏನು ಮಾಡ್ತಾರೆ ಅವ್ರು ಏನಂತಾರೆ, ಸಾರ್ ಚೆನ್ನಾಗ್ಯದಾರೆ ನಮಗೆ, ಆದ್ರೆ ಹೇಳ್ತಾರೆ ನೋಡಪ್ಪ ನಾನು ಮಾಡೋದಲ್ಲ, ಇವೆಲ್ಲ ಸರಿ ಮಾಡ್ಕೊಳ್ರಿ ಅಂತಾರೆ. ಅವು ಆಗ್ತಾಯಿಲ್ಲ, ಹಂಗಾಗಿ ಬರ್ತಾಯಿಲ್ಲ ಸರ್. ಏನು ಮಾಡೋದು ನಾವು? ಏನು ಅವಾಗ ಶುಗರ್ ಪೇಷಂಟ್ ಅವಾಗ ಹೋಗಿರ್ತೀವಿ ಕಾಯ್ಕೆ. ಯಾವ ಕಾರ್ಯಕ್ರಮಗಳು ಕರೀತಾರೆ ಅವ್ರನ್ನ? ಇದು ಸರ್, ಈ ಸಂಸ್ಕೃತಿ ಇಲಾಖೆಯಿಂದ ಕರೀತಾರೆ. ನಾವು ಅಲ್ಲಿಂದ ಮನೋರಂಜನೆ ಕಾರ್ಯಕ್ರಮ ಕರೀತಾರೆ ಸರ್. ಸ್ಮಶಾನ ಪೂಜೆ ಇರ್ತೈತಲ್ಲ ಸರ್, ಪ್ರಥಮ ಸ್ಮಶಾನ ಹೊಸದಾದ್ರೆ ಅದನ್ನ ಪೂಜೆ ಮೂಲ ನಾವು ಗುರುಗಳಿಗಿಂತ ಫಸ್ಟ್ ನಾವೇ ಮಾಡೋದು ಸರ್. 4 ಕಡೆಗೆ ಲಿಂಗಬುದ್ರಿ ಕಲ್ಲು ಹಾಕ್ತೀವಿ ಸರ್. ಕಲ್ಲು ಹಾಕಿ ಅಲ್ಲಿ ನಾವು ಪ್ರತಿಷ್ಠೆ ಮಾಡಿ ಅಲ್ಲಿ ಅನ್ನ ಸಂತರ್ಪಣೆ ಮಾಡಿ ಎಲ್ಲ ಮಾಡ್ತೀವಿ ಸರ್. ಇದು ಶಂಖ ಸರ್. ನಾವು ಹೇಳಿದೀವಲ್ಲ ಸರ್, ಬೆಳಗ್ಗೆ ಜಾವ 3 ಗಂಟೆಯಲ್ಲಿ ಎದ್ಬಿಟ್ಟು ಹಲವಾರು ದೇವರುಗಳು, ಇವತ್ತು ನಿಮ್ಮ ಮನೆ ಬಂದರೆ ನಿಮ್ಮ ಮನೆ ದೇವ್ರ ನಾಮಸ್ಮರಣೆ ಮಾಡ್ತೀವಿ ಸರ್. ದೇವರ ನಾಮಸ್ಮರಣೆ ಮಾಡ್ತೀವಿ ಸರ್. ಅವ್ರವ್ರ ಮನೆ ಹತ್ರ ಶಂಖ ಊಸಕ್ಕಾಗಿ ಮನೆಯಲ್ಲೇ ಗಾಳಿ ಗಾಚಾರ, ಪೀಡಿ ಪಿಚಾಸಿ, ಭೂತ ಪೇತ ಮತ್ತು ಊರಲ್ಲಿ ಕೂಡ ಶಾಂತಿ ಇಲ್ಲ ಅಂದ್ರೆ
ಇದು ಮಾಡ್ತಾರೆ. ಕೆಲವೊಂದು ಹಳ್ಳಿಯಲ್ಲಿ ಮಳೆ ಹೋಗಿಬಿಡ್ತಂದ್ರೆ ಸಿದ್ದಯ್ಯ ನಮ್ಮ ಊರಲ್ಲಿ ಪ್ರದಕ್ಷಿಣೆ ಹಾಕ್ರಿ, ಊರಿಗೆ ಒಳ್ಳೇದಾಗಬೇಕು, ಯಾಕೋ ಮಳೆ ಹೋಗಿಬಿಟ್ಟತೆ, ನೀವು ಸ್ಮರಣೆ ಮಾಡಿರಿ ಒಳ್ಳೇದಾಗ್ತತೆ. ನಾವು ಅಷ್ಟ ದೇವಾನ ದೇವತರ ಸ್ಮರಣೆ ಮಾಡ್ತೀವಿ ಸರ್. ಊರೆಲ್ಲ ಅಡ್ಡಾಡ್ತು, ಓಣಿ ಮನೆ ಅಗಸಿ ಊರಲ್ಲಿ ಎಲ್ಲ ಪ್ರದಕ್ಷಿಣೆ ಶಂಖ ಹೋಗ್ತು ಎಲ್ಲ ಕಡೆ ದೇವ್ರ ನಾಮ ಸ್ಮರಣೆ ಮಾಡ್ಕೊಂತ ಶಿವನಾಮ ಸ್ಮರಣೆ ಮಾಡ್ತಾ ಶಂಖನಾದ ಮಾಡ್ತೀವಿ ಸರ್. ಇದು ಶಂಕು, ಇದು ಗಂಟಿ ಸರ್. ಇದು ಓಂಕಾರನಾದ, ಇದು ಜಯಂಕರನಾದ. ಇದು ಓಂಕಾರನಾದ ಮಾಡಿದ ತಕ್ಷಣ ಇದು ಜಯಂಕರನಾದ. ಸಾಕ್ಷಾತ್ ಶಿವನ ಸನ್ನಿಧಿಯಲ್ಲಿ ಇರ್ತಕ್ಕಂಥದ್ದು ಭಗವಂತ ನಮಗೆ ಇದನ್ನ ಕೊಟ್ಟಿದ್ದು. ಇದನ್ನು ನಾವು ಮಾಡ್ತಾ ಇದ್ವಿ. ಯಾಕಪ್ಪ ಅಂದ್ರೆ ಹಂಡಜ ಪಿಂಡಜ ಸ್ವಾತಜ ಉದ್ಭಜ ಅಲಂಕೃತ ತೃತೀಗ ದ್ವಾಪಾರಯುಗ ಕಲಿಯುಗ. ಈ ಕಲಿಯುಗದಲ್ಲಿ ನಮಗೆ ಕಲಿಯಲ್ಲಿ ಇದೊಂದು ನಿಮ್ಮ ಕಲೆ ನಿಮ್ಮ ಭಾಗ ಅಂತಕ್ಕದ್ದು ಭಗವಂತ ನಮಗೆ ಇದನ್ನೊಂದು ಆಸ್ತಿ ಮಾಡಿಕೊಟ್ಟಿದ್ದಾನೆ. ಇದರಿಂದ ಉದರಭೂಷಣಂ ಪ್ರಕೃತಿ ವೇಷಮನ್ನಂತೆ ನಮ್ಮ ಹೊಟ್ಟೆಪಾಡಿಗಾಗಿ ನಮ್ಮ ಕಲೆಯಿಂದ ನಾವು ಇದನ್ನು ಮುಂದರ್ಸ್ಕೊಂಡು ಬಂದಿದ್ದೀವಿ ಸರ್. ಶುರು ಮಾಡಿ. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ವ ಜಂಬಫಲಸಾರ ಭಕ್ಷಿತಂ ಉಮಾಸುತ ಶೋಕ ವಿನಾಶ ಕಾರಣಂ ನಮಾಮಿ ಮೇ ವಿಘ್ನೇಶ್ವರ ಪಾದ ಪಂಕಜಂ. ಓಂ ಗಣಾಧೀಶ ನಮಸ್ತಿತೆ ಶಾರದಂ ಚೈ ಸ್ವರೂಪಣಿ ಜಯದೇವ ಚಿದಾನಂದ ಶ್ರೀ ವಿದ್ಯಾ ಪರಮೇಶ್ವರಿ ನಿಜಯಾತ್ಮೋದಿ ಸಂತುಷ್ಟಿ ವಂದಿತಂ ಶಿವಶಂಕರ ನಮಾಮಿ ಮೇ ಅಗ್ರತ್ವ ರುದ್ರರೂಪಾಯ ಮದಸ್ವ ವಿಷ್ಣುರೂಪಣಿ ಮೂಲತ್ವ ಬ್ರಹ್ಮರೂಪಾಯ. ಓಂ ಋಷಭರಾಜೇಂದ್ರಾಯ ನಮಃ. ಓಂ ನಮಃ ಶಿವಾಯ. ಈ ಥರ ಒಂದು ಕಡೆ ಕೈ ನುಡಿಸ್ತಿರ್ಬೇಕು, ಒಂದು ಕೈ ಗೊತ್ತಿರ್ಬೇಕು. ಇದು ಓಂಕಾರ ಅನ್ನೋದು, ಇದು ಜಯಂಕಾರ ಅನ್ನೋದು. ಎರಡೂ ನಾದಗಳು ನಡೆದಾಗ ಮಾತ್ರ ಬ್ರಹ್ಮನ ಅದು ಭಗವಂತನ ಸನ್ನಿಧಿ ಮುಟ್ಟುತ್ತೆ. ಆಮೇಲೆ ಇದನ್ನ ನುಡ್ಸೋಕ್ಕೆ ತುಂಬ ಉಸಿರಿನ ಶಕ್ತಿ ಬೇಕು. ಉಸಿರಿನ ಶಕ್ತಿ ಬೇಕು ಸರ್. ಇನ್ನೂ ಹೆಚ್ಚಿಗೆ ಉಸಿರು ಶಕ್ತಿ ಇರಬೇಕು, ಪ್ರಾಕ್ಟಿಕಲ್ ಇರಬೇಕು. ಹಂಗಾದ್ರೆ ಬರುತ್ತೆ ಸರ್. ಇದೇನು ಅಷ್ಟು ಸುಲಭ ಅಲ್ಲ. ಶಂಖನಾದ ಅಂದ್ರೆ ಅದು ಓಂಕಾರನಾದ ಸರ್. ಇಲ್ಲಿಂದ ಊದಿದ್ರೆ ಶಿವನ ಸದರಿಗೆ ಮುಟ್ಟಬೇಕದು, ಕೈಲಾಸಕ್ಕೆ ಮುಟ್ಟಬೇಕಂಥದ್ದು ನಾದ ಸರ್. ಇದು ನಿಮ್ಮ ಕೆಲಸ? ನಮ್ಮ ಕೆಲಸ. ಪ್ರತಿದಿನ ಕೆಲಸ ಇರುತ್ತಾ? ಇಲ್ಲ ಸರ್, ಏನು ಬೇರೆ ಕೆಲಸ ಇದು ಏನಾರು ಹೋದಾಗ ನಾವು ಕಾಯ್ಕೆ ಮಾಡಿದಾಗ ಅಷ್ಟೇ ಮಾಡ್ತೀವಿ ಸರ್. ಅವರ ಕೊಟ್ಟಂಥ ಪುಡಿ ಕಾಸು ಕಾಣಿಕೆ ಏನಾರು ಕೊಟ್ಟದ್ದು ನಾವು ಇಸ್ಕೊಂತೀವಿ. ಕೊಡ್ತಾರೆ ಸರ್, ತಿಳಿದವ್ರು 100 ಕೊಡ್ತಾರೆ, 50 ಕೊಡ್ತಾರೆ, 10 ಕೊಡ್ತಾರೆ, 20 ಕೊಡ್ತಾರೆ. ಅವ್ರು ಕೊಟ್ಟಂಥ ಕಾಣಿಕೆ ಗುರುದಕ್ಷಿಣೆ ಇಸ್ಕೊಂಡು ಮತ್ತೆ ಅವ್ರ ಮನೆ ಮುಂದೆ ಅದೇ ಹೇಳ್ತೀವಲ್ಲ, ತೂಗು ತೊಟ್ಲವಾಗಲಿ ಬೆಳ್ಳಿ ಬೆಟ್ಲವಾಗಲಿ ಬೊಟ್ಟು ಬೆಟ್ಟ ಬೇರೆಯಲ್ಲಿ ಬಂದಂಥ ಕಷ್ಟ ದೂರ ಆಗಲಿ, ಅವರ ಕೊಟ್ಟಂಥ ಕಾಣಿಕೆ ಅವರ ಮನೆ ದೇವರಿಗೆ ಮುಟ್ಟಲಿ ಹರಿಕೆ ಮಾಡಿ ಇಸ್ಕೊಂತೀವಿ. ಅದನ್ನು ಹಂಗೆ ಇಸ್ಕೊಂಡ್ರಿ ಒಳ್ಳೆಯದಾಗಲಿ ಅಂತ ಹರಿಕೆ ಮಾಡಿದ್ದು ಅದನ್ನೇ ಇವತ್ತಿನ ದಿವಸ ಒಳ್ಳೆಯದಾಗಿರ್ತದೆ. ಬರೀ ಬಾಯಿಲಿಂದ ಹೇಳಿದ್ದೆ. ಮತ್ತು ಕೆಲವೊಂದು ಭಾಗ ಮೇಲ್ಗಡೆ ಹೇಳಿದ್ವಲ್ಲ ಸರ್, ಈ ಕಡೆ ಹಾವೇರಿ ಇರ್ಬೋದು, ಧಾರವಾಡ ಇರ್ಬೋದು, ಈ ಕಡೆ ಎಲ್ಲ ಹೋಗ್ತಿದ್ವಿ, ಹುಬ್ಳಿ ಆ ಕಡೆ ಎಲ್ಲ ಹೋದ್ರೆ ಹಳ್ಳಿಗಳು ಎಲ್ಲ ಹೊಡೆಯುತ್ತೆ. ನೂಲಿ ಸೆರವಡ ಆದ್ರಗುಂಚಿ ಕುಂದಗೋಳ. ನಾವು ಚಿಕ್ಕಂದಿಲ್ಲ ಅಡ್ಡಿ ಒಂದು 20 ವರ್ಷ ಸರ್ ನಾನು ಕಡಿಮೆ ಅಡ್ಡಾಡೋದು. ಆದ್ರೆ ಅಕ್ಕಿ ಶಕನ ಕೂಡ ಹೇಳ್ತೀವಿ ನಾವು. ಅಕ್ಕಿ ಶಕನ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವ ಭಾಗದಲ್ಲಿ ಇಷ್ಟು ದಿವಸದಲ್ಲಿ ಇಂಥದ್ದೊಂದು ಘಟನೆ ನಡೀತೈತೆ ಅಂತ ಆ ಶಕನ ಕೂಡ ಅಕ್ಕಿ ಶಕನ ಆಲಕ್ಕಿ ಶಕನ ಹೇಳ್ತೀವಿ. ಅದು ಖಚಿತವಾಗಿ 3 ತಿಂಗಳು ಇಲ್ಲ 1 ತಿಂಗಳಲ್ಲಿ ಆಯ್ತು ಎಷ್ಟೋ ದಿವಸದಾಗ ಹೇಳಿದ ತಕ್ಷಣ ಅಲ್ಲಿ ಒಂದು ಯಾವುದೋ ಒಂದು ಘಟನೆ ನಡೀತೈತೆ ಅಂದ್ರೆ ಆಲಕ್ಕಿ ಎಷ್ಟು ನುಡಿ ನುಡಿದಿರ್ತೈತೆ ಆ ನುಡಿಗಳ ಮೇಲೆ ಆ ಪೂಜೆಗಳ ಮೇಲೆ ಹೇಳಿಬಿಡ್ತೀವಿ ಸರ್. ಅವು ಶತಸಿದ್ಧ ಕಟ್ಟೆಂಟ್ಗಂತ ಆಲಕ್ಕಿ ಶಕನೂ ಹೇಳ್ತೀವಿ. ಹೇಳಿದಿವಲ್ಲ ಸರ್, ಆಲಕ್ಕಿ ಶಕನ ಹೇಳ್ತೀವಿ. ಕೆಲವು ಕಡೆಗೆ ಅದ್ರ ಮಾಹಿತಿ ಗೊತ್ತಿಲ್ಲ. ಈ ಕಡೆ ನಾವು ಹೇಳಿದೆ ಉತ್ತರ ಕರ್ನಾಟಕ, ಆನಂತರ ನಮ್ಮ ಹಾವೇರಿ ಜಿಲ್ಲೆ ಆನಗಲ್ಲು ಈ ಕಡೆ ಎಲ್ಲ ಕಡೆ ಹೋಗ್ತೀವಿ. ಮತ್ತು ಮಠ ಮಾನ್ಯತೆಗಳಿಗೆ ಕೂಡ ಹೋಗ್ತೀವಿ. ನಮ್ಮ ಬಗ್ಗೆ ಭಾಳ ಗೌರವ ಕೊಡ್ತಾರೆ ಸರ್ ಅವರು. ಯಾಕನ್ಬೇಕು ಎಲ್ಲ ನಾವು ಕಾರ್ಯಕ್ರಮದಲ್ಲಿ ಹೋಗ್ತೀವಲ್ಲ, ನಮಗೆ ಭಾಳ ಅಪಾರ ಗೌರವ ಕೊಡ್ತಾರೆ. ಕಾಯಕ ಏನು ಸರ್ ಕೊಡ್ತಾರೆ ಸರ್. ಒಂದು ದಿವ್ಸಕ್ಕೆ ಈಗಿನ ವಾತಾವರಣಕ್ಕೆ ಒಂದು ದಿವ್ಸಕ್ಕೆ ಒಂದು 300-400 ದುಡಿತೀವಿ ಸರ್ ಅಷ್ಟು. ಒಬ್ಬರು ಹೋದ್ರೆ ಊರಲ್ಲೆಲ್ಲ 5, 10, 12 ಹಿಂಗೆ ಕೊಡ್ತಾರಲ್ಲ, ಎಲ್ಲ ದುಂಡಿಗೆ ಮಾಡ್ಕೊತೀವಿ. ಸ್ವಲ್ಪ ಅಕ್ಕಿ ಅವು ಇವು ಕೊಡ್ತಾರೆ, ತೊಗೊತೀವಿ. ಮತ್ತು ಅವು ಮಾಮೂಲಿ ಏನು ಕಾಯ್ಕಿದಳ್ಳಿ ಹೋಗ್ತಿರಲ್ಲ ಸರ್, ಅವು ಮಾಮೂಲಿ ಇರ್ತೈತಿ, ಇಷ್ಟು ಮನೆಗೆ ಇಟ್ಟು ಅಂತ ಕೊಡ್ತಿರ್ತಾರೆ ಅವರು. ಹಳ್ಳಿಗಳು ಹಂಚ್ಕೊಂಡಿರ್ತಾವೆ. ನಾವು ಆತು ಅಗ್ಲಿವೇಶ್ಕರ ಆಯ್ತು ಈಸಿ ಸಳ್ಳಿ ಅಂತ ಇರ್ತಾವೆ ನಮ್ಗೆ. ಆ ಹಳ್ಳಿಗೆ ಹೋದ್ರೆ ಊರಿಗೆ ಇಷ್ಟ ಅಂತ ಇರ್ತೈತೆ, ಮನೆಗೆ ಇಷ್ಟ ಅಂತ ಕೊಡ್ತಾರೆ. ಮನೆಗೆ ಒಂದು 50, 20 ಹಿಂಗೆ ಮಾಡಿರ್ತಾರೆ. ಮನೆಗೆ ಇಷ್ಟು ಕಡ್ಡಾಯವೇ ಕೊಡ್ತಾರೆ. ಕಾಯ್ಕಿದಳ್ಳಿ ಇಲ್ಲಿಂದ ಬಳ್ಳಾರಿಯಿಂದ ಕೆಳಗಡೆ ಎಲ್ಲ ನಮ್ಮವರು ಕಾಯ್ಕಿದಳ್ಳಿಗಳು. ಕಾಯ್ಕಿದಳ್ಳಿ ಅಂದ್ರೆ ಊರು. ಈ ಊರು ನಾವೇ ಅಡ್ಡಾಡ್ಬೇಕು ವರ್ಷಕ್ಕೊಂದು ಸಲ, ಬೇರೆದವ್ರು ಹೋಗಂಗಿಲ್ಲ. ಅವ್ರು ಹೋದ ತಕ್ಷಣ ಅವ್ರಿಗೆ ನಮಗೆ ಒಂದು ಸಲ ಇಲ್ಲಾಂದ್ರೆ ಇನ್ನೊಂದು ಸಲ ಆಗಲಿ ಕೊಟ್ಟು ಬಿಡ್ತಾರೆ. ಅವು ಅಡ್ಡಾಡ್ತಾರೆ ಸರ್. ನಮ್ಮ ಅಗರಿಬೊಮ್ಮಳೆ ತಾಲೂಕಿನಲ್ಲೇ ಇರ್ತಕ್ಕಂಥ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಸಾಕಷ್ಟು ಅವ್ರ ಹಳ್ಳಿಗಳು ಅದು. ಇಲ್ದವ್ರು ಇಲ್ಲ, ಅವ್ರ ಜೊತೆಗೆ ಹೋಗಿರ್ತೀವಿ.
ಆದ್ರೆ ಅವ್ರು ತಿಳಿದಂಥದ್ದು ನಮ್ಮ ಕಾಣಿಕೆ ಏನೋ ಇರಲಿ, ಜೊತೆಗೆ ಬಂದದ್ರಲ್ಲಿ ಹಂಚ್ಕೊಂತೀವಿ ಅಷ್ಟು. 4 ಜನ ಹೋಗಲಿ ಹಂಚ್ಕೊಂತೀವಿ, ಎಷ್ಟನ ಸಿಗಲಿ, 5,000 ಸಿಗಲಿ, 2,000 ಸಿಗಲಿ, 15 ದಿವಸ ಹಂಗೆ ಅಡ್ಡಾಡಿರ್ತೀವಲ್ಲ ಅದರಲ್ಲಿ ತಲೆಗಿಷ್ಟು ಹಂಚ್ಕೊಂಡು ಜೀವನ ಮಾಡಿ. ಆಮೇಲೆ ನೀವು ಸೀಸನ್ ಪ್ರಕಾರ ಹೋಗೋದು ಅಥವಾ ಡೈಲಿ ಹೋಗ್ತೀವಿ? ಇಲ್ಲ ಸರ್, ಸೀಸನ್ ಪ್ರಕಾರ ಅವ್ರಿಗೆ ಆ ಟೈಮ್ನಲ್ಲೇ ಇರ್ತೈತಿ. ಈಗ ಆಂಧ್ರ ಗಂಗಾವತಿ ಕಡೆ ಅದಾವೆ ಸರ್, ನಮ್ಗೆ ಹಳ್ಳಿಗಳು ಅದಾವೆ. ಆ ಕಡೆ ಅವ್ರದ್ದು ಭತ್ತ ಯಾವಾಗ ಕೊಯ್ತಾರೆ, ಗೌರಿ ಹುಣ್ಣಿಮೆ, ದೊಡ್ಡ ಗೌರಿ ಹುಣ್ಣಿಮೆ ಆದಮೇಲೆ ಎಲ್ಲ ಭತ್ತ ಸುಗ್ಗಿ ಹಾಕತ್ತಲ್ಲ, ಅವಾಗ ಭತ್ತ ಕೊಡ್ತಾರೆ. ಸುಗ್ಗಿ, ಹತ್ತಿ, ಹಾಂ ಸರ್, ಹತ್ತಿ ಸುಗ್ಗಿ, ಈ ಥರ ಒಂದು ಟೈಮ್ ಇಟ್ಕೊಂತೀವಿ ಸರ್. ಅದಕ್ಕೆ ಅದೊಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಆ ಟೈಮ್ನಾಗ ಹೋಗ್ತೀವಿ. 15 ದಿವಸ, ತಿಂಗಳ, ವಾರ, ಹಿಂಗೆ ಎಷ್ಟು ದಿವಸ ಆಗುತ್ತೆ ಅಡ್ಡಾಡ್ಕೊಂಡು ಮತ್ತೆ ಬರ್ತೀವಿ ಸರ್. ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ ಸರ್. ಅದೇ ಕೊಟ್ಟೆ ಕೊಡ್ತಾರೆ ಸರ್ ನಮ್ಗೆ, ಅದೇ ಆಸ್ತಿ, ಅದೇ ನಮ್ಗೆ ಇದು ಸರ್. ಇಲ್ಲ ಅಂತ ಅನ್ನೋದಲ್ಲ. ಈಗ ಅವ್ರ ಮನೆ ಹತ್ರ ಹೋಗಿ ಅವ್ರ ಗುರುವಿನ ಧ್ಯಾನ ಮಾಡಿ ಬಂದ್ರೆ ಅವರಲ್ಲಿ ಇದ್ದಷ್ಟು ಕಾಸು ಕೊಡ್ತಾರೆ ಸರ್. 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಹಿಂಗೆ ಕೊಡ್ತಾರೆ ಸರ್. ನಂಬಿಕೆ ಇಲ್ಲ ಸರ್, ಇಲ್ಲ ಸರ್, ಹಂಗೇನಿಲ್ಲ. ನಮಗೆ ಇದು ಮಾಡ್ತಾರೆ ಮತ್ತು ಇರ್ತಾರೆ ಸರ್. ಈಗ ಏನಾಗೈತಪ್ಪ, ನಿಮಗೆ ಸರ್ಕಾರ ಸೌಲಭ್ಯ ಇದಾವಲ್ಲ, ನೀವು ಈ ಕಾಯ್ಕೆ ಬಿಡ್ಬೇಕಂತಾರೆ. ಇದು ಮೊದಲಿಂದ ಬಸವಣ್ಣವ್ರ ಕಾರಣದಿಂದ ಬಂದೈತೆ. 12ನೇ ಶತಮಾನ ಕಾಯ್ಕೆ, ಯಾರ್ಯಾರು ಕಾಯ್ಕೆ ಏನು ಮಾಡ್ತಾರೆ, ಕಾಯ್ಕೆದಿಂದ ಅವ್ರು ಬಂದಿರೋದು. ಹಂಗಾಗಿ ನಮಗೆ ಇದನ್ನು ಒಂದು ಕಾಯ್ಕೆದಿಂದ ಬಂದೀವಿ. ನಮ್ಮ ವೃತ್ತಿ, ನಮ್ಮ ಪರಂಪರೆ ಬಿಡೋಂಗಿಲ್ಲ. ನಮಗಿದು ಕಾಯ್ಕೆ ಬಿಟ್ಟರೆ ಮನೆಗೆ ದರಿದ್ರ ಸರ್. ನನ್ನ ವೈಯಕ್ತಿಕ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ನಮ್ಮ ಹಿರಿಯರು, ನಮ್ಮ ಗುರುಗಳು ಪತ್ರಯ್ಯನವ್ರಂಥ ಸ್ವಾಮಿಯವ್ರು ನಮಗೇನಂದ್ರೆ, ಇಲ್ಲ ನಿನಗೆ ಶೇಖಪ್ಪ ಸಾಕು, ಸಾಲಿ ಇಷ್ಟು ಕಲ್ತೀವಿ, ಏನೋ ಆಗ್ಲಂತ ನಮ್ಮ ಅಪ್ಪರಿಗೆ ಕೂಡ ಹೇಳಿ ಅವ್ರು ಹೆಂಗನ ಆಗಲಿ ನೀನು ವೃತ್ತಿ ಮಾಡೋ ಅಂದಾಗ ನಾನು ಶಾಲೆ ಬಿಟ್ಟು ಇದೇ ವೃತ್ತಿ ಮಾಡ್ಕೊಂತ ಬಂದಾಗ ನನ್ನ ಆರೋಗ್ಯ ಸುಧಾರಿಸೈತೆ ಸರ್. ಆ ರೀತಿ ಇರ್ತೈತೆ. ಈಗ ಬಸವಣ್ಣವ್ರು ಒಂದು ಮಾತು ಹೇಳಿದ್ದಾರೆ, ಬೈದವರು ಬಂಧುಗಳು, ಒಯ್ದವರು ಹೊಂದಿದವರು. ಯಾರಾದ್ರೂ ಏನು ನಮಗೇನು ಇದಿಲ್ಲ ಸರ್ ಅನ್ನೋರು ಅವರು. ಇದು ನಮ್ಮ ಕಾಯಕ ನಾವು ಮಾಡಬೇಕು. ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ, ಮನವೇ ಮಹಾಲಿಂಗವಯ್ಯ. ಕಾಯಕ ನಮ್ಮ ವೃತ್ತಿ ಮಾಡ್ತೇವೆ, ನಾವೇನು ಮಾಡೋದಲ್ಲಲ್ಲ ಸರ್. ಬೇಡುಂಡರೆ ನಾಡು ಕಾಣಂತ ಸರ್ವಜ್ಞ. ಯಾಕಂದರೆ ಬೇಡೋದ್ರಲ್ಲಿ ಏನು ತಪ್ಪಿಲ್ಲ, ನಮ್ಮ ವೃತ್ತಿಯಿಂದ ಬೇಡ್ತೀವಿ. ಎಲ್ಲರೂ ಮಾಡೋಕ್ಕೆ ಬರೋದಿಲ್ಲಲ್ಲ ಸರ್. ನಮ್ದು ಐತೆ ಸರ್. ಈಗ ಮೊನ್ನೆ ಈಗ ಮತ್ತೆ ಸಮೀಕ್ಷೆ ನಡೆದೈತಲ್ಲ ಸರ್, ಜನಗಣಿತ. ಆದಷ್ಟು ಮಟ್ಟಿಗೆ ಓದ್ ಟೈಮ್ನಲ್ಲಿ ಅಲ್ಲಿ ಇಲ್ಲಿ ಹೊರವಲಯದಲ್ಲಿ ಗುಡಿಸಲು ಟೆಂಟ್ಗಳು ಹಾಕ್ಯಂಡು ವಾಸ ಇರೋದ್ರಿಂದ ನಮ್ಮ ಜನ ಸರಿಯಾದ ರೀತಿ ಸಮೀಕ್ಷೆ ಸಿಕ್ಕಿಲ್ಲ. ಆ ದೃಷ್ಟಿಯಿಂದನೇ ಮತ್ತೆ ಈಗ ಸಮೀಕ್ಷೆಯಲ್ಲಿ ಆದಷ್ಟು ಸಿಗ್ಬೋದು. ಐತೆ ಸರ್, ಐತೆ. ನಮ್ಮದು ಒಂದು ಭಾಳ ಇಲ್ಲ ಅಂದರೂ 1.5-2 ಲಕ್ಷ, 1.5 ಲಕ್ಷ ಜನಸಂಖ್ಯೆ ಸಿಗ್ಬೇಕು ನಮ್ಗೆ. ಯಾಕಂದ್ರೆ ಹರಿದು ಹಂಚಿ ಹೋಗಿದೆ. ಬೆಂಗಳೂರು ಸಿಟಿಯಲ್ಲಿ ಸಾಕಷ್ಟು ಜನ ಐತೆ ಸರ್, ಎಲ್ಲೆಲ್ಲೋ ಇದ್ದಾರೆ. ಯಾವ ಮೂಲ ನಿಮ್ದಿಲ್ಲ? ಕರ್ನಾಟಕನ? ಮೂಲ ಆಂಧ್ರ ಪ್ರದೇಶದಿಂದ. ಬಹುತೇಕ ಆಂಧ್ರದಿಂದ ಮೂಲತ್ವ ಆಂಧ್ರ ಪ್ರದೇಶದಿಂದ ಬಂದವರು ಸರ್ ನಾವು. ಅಲ್ಲೇ ನಮ್ಮದು ಇದು ಪಡಿವಡಿ ಬಗಿ ಜಾತು, ಸುದ್ದುಮುಕ್ಕು, ರೇವಣ ಸಿದ್ದೇಶ್ವರ, ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗೋತ್ಪತ್ತಿ, ಬಾಳೆ ಸಿಂಹಾಸನ ಇರ್ಬೋದು. ರೇವಣ ಸಿದ್ದೇಶ್ವರರ ಪರಂಪರೆಯಿಂದ ಬಂದಂಥ ನವಕೋಟಿ ಸಿದ್ಧರಲ್ಲಿ ಸಿದ್ಧ ಸುಡುಗಾಡಿಸಿದ್ದ ಸರ್. ಅವ್ರ ಪರಂಪರೆಯಿಂದ ಬಂದೈತಿ. ಇದು ಶಿವನ ಅವತಾರ, ಶಿವನ ಒಂದು ಇದು. ಆ ಶಿವನ ಬೆವರ ಸನ್ನಿಧಿಯಿಂದ ನಾವು ಬಂದಂಥದ್ದು, ಅವ್ರಲಿಂದ ಬಂದಂಥದ್ದು ಇದು ಸರ್. ಸುಡುಗಾಡು ಸಿದ್ಧಾಂತ ಹೆಸರು ಬಂದಿದ್ದು ನೀವು ಸುಡುಗಾಡು ಪೂಜೆ ಮಾಡ್ತೀರಾ? ಹೌದು ಸರ್, ಮೂಲ ಪೂಜೆ. ಅಮಾವಾಸ್ಯೆ ಹುಣ್ಣಿಮೆ ನಾವು ಹೊರಗಡೆ ಊರಲ್ಲೇ ಎಲ್ಲೇ ಹೋದ್ರೆ ಅವತ್ತಿನ ದಿವಸ ಅಲ್ಲಿ ಪೂಜೆ ಮಾಡೇ ಬರ್ತೀವಿ. ದಿನಲ್ಲ ಅಲ್ಲ, ಹುಣ್ಣಿಮೆ ಒಂದು ಅಮಾವಾಸ್ಯೆ ಏನು ಬರ್ತಾವೆ ನೋಡಿ, ಅವತ್ತಿನ ದಿವಸ ಸ್ಮಶಾನವೇ ಮೂಲ ದೇವರು ನಮ್ದು. ಅಲ್ಲಿಂದನೇ ನಾವು ಊರಲ್ಲಿ ಬರೋದು ಸರ್. ಈಗ ಏನು ಪ್ರಶಸ್ತಿ ಬಂದಿದೆ ಸರ್ ಹೇಳಿ ಸರ್? ಸಂತ ಶಿಶುನಾಳ ರಾಷ್ಟ್ರ ಪ್ರಶಸ್ತಿ ಸರ್. ನಿಮ್ದಾ? ಹ್ಞೂ ಸರ್, ಇಲ್ಲಿದೆ ನೋಡಿ ಸರ್. ಅದು ಇದರಲ್ಲಿ ಫಿಲಿಮ್ ಚೇಂಬರ್ ಸರ್. ಫಿಲಿಮ್ ಚೇಂಬರ್ ಏನು ಸಂಬಂಧ? ಇಲ್ಲ ಸರ್, ಅವ್ರು ಫೋನ್ ಮಾಡಿ ಕರೆಸಿದ್ರು ನಮ್ಮನ್ನು ಬರ್ರಿ ಅಂತ. ಹೋಗಿದ್ವಿ ಮೊನ್ನೆ. ಇದರಲ್ಲಿ ಆನ್ಗಲೆಯಲ್ಲಿ ಸಿದ್ಧಾರೂಢರದು ಒಂದು ಇದು ಇತ್ತು ಸರ್, ಶಿಲಾಸ್ಥಾಪನೆ ಇತ್ತು, ಅಲ್ಲಿ ಅವ್ರು ಕೊಟ್ಟಿದ್ದು ಸರ್. ಇದು ಶ್ರೀಕೃಷ್ಣ ದೇವರಾಯ ರಾಜ್ಯ ಪ್ರಶಸ್ತಿ ಸರ್ ನಮಗೆ ಗಂಗಾವತಿಯಲ್ಲಿ ಕೊಟ್ಟಿದ್ರು. ಹಿಂಗೆ ಕೆಲವೊಂದು. ಮತ್ತು ಇಲ್ಲಿ ಓಟ್ ಟೈಮಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅಧಿಕಾರಿಗಳು ನಮಗೆ ಅವರು ಕೂಡ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಸರ್. ಆಮೇಲೆ ಈ ಕನಸೆಂಬ ಕುದುರೆ ನೀರು ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ನೋಡಿದ್ದೀರಾ? ಅದು ಸುಡುಗಾಡು ತೊಗೊಂಡಿದ್ದಾರೆ, ತಗೊಂಡಾರ ಸರ್. ನೀವು ನೋಡಿದ್ರೆ ಪಿಕ್ಚರ್ ನೋಡಿಲ್ಲ ಸರ್, ತಗೊಂಡಾರ ಸರ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.